ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಾರಾ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಕೋ ಕ್ರಿಯೇಟ್ ಅನ್ನೋದು ಬರ್ತಾರೆ. ಇಲ್ಲೊಂದು ಯಾಂಗ್, ಇಲ್ಲೊಂದು ಸೋಲ್ಮೇಟ್ಸ್ ಬರ್ತಾ ಇದೆ ನೋಡಿ. ಇಲ್ಲಿಬ್ಬರು ಸೋಲ್ಮೇಟ್ ಕನೆಕ್ಷನ್ನಲ್ಲಿದ್ದೀರಾ, ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಇಬ್ಬರದ್ದು ತಪ್ಪಿದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಜಗಳಗಳು ಮಾಡಿಕೊಂಡು ಮೌನವಾಗಿ ಕೂತ್ಕೊಂಡಿದ್ದೀರಾ, ಆದರೆ ಇಲ್ಲಿ ಅಟ್ರಾಕ್ಷನ್ ಇದೆ, ಇಲ್ಲೊಂದು ಫೈರ್ ಎನರ್ಜಿ ಇದೆ. ಮತ್ತೆ ಭೇಟಿಯಾಗಬೇಕು, ಮತ್ತೆ ಮಾತಾಡಬೇಕು ಹಾಗನ್ನಿಸ್ತಾ ಇದೆ. ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು, ಆತ್ಮೀಯತೆ ಇತ್ತು, ಅಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಅದು ಹಾಗೆ ಪ್ರೀತಿಯಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರುತ್ತೆ, ಇನ್ಸೆಕ್ಯೂರಿಟಿ ಇರುತ್ತೆ. ಈಗ ಸಿಟ್ಟು, ಮುನ್ಸು, ಕೋಪ ಆ ಎನರ್ಜಿ ಕಾಣ್ತಾ ಇದೆ. ಆದರೆ ಮತ್ತೆ ಭೇಟಿಯಾಗಬೇಕು, ಮತ್ತೆ ನಿಮ್ಮನ್ನು ನೋಡಬೇಕು ಹಾಗೆ ಅವ್ರಿಗನ್ನಿಸ್ತಾ ಇದ್ದರೆ ನೀವು ಅವ್ರಿಗೋಸ್ಕರ ಕಾಯೋದಿದೆ. ಯಾವಾಗ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹಾಗೆ ಇಬ್ಬರು ಕಾಯೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಹ್ಯಾಪಿ ಹ್ಯಾಪಿ ಬರ್ತಾ ಇದೆ ನೋಡಿ. ಈಗ ಏನು ಕಾರ್ಡ್ಸ್ ಬರುತ್ತೆ? ಇಲ್ಲೊಂದು ಹೆರಫೆಂಟ್ ಬರ್ತಾ ಇದೆ, ಮತ್ತೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ನೈಟ್ ಆಫ್ ಪೆಂಟಿಕಲ್ಸ್, ಹಾಗೆ 9 ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇದೆ, ಇಲ್ಲೇನೋ ಮ್ಯಾಜಿಕ್ ಎನರ್ಜಿ ಬರ್ತಾ ಇದೆ. ಅಟ್ರಾಕ್ಷನ್ ಇತ್ತು, ಆಗಾಗ ಒಬ್ರನ್ನೊಬ್ರು ಇಂಪ್ರೆಸ್ ಮಾಡ್ತಾ ಇದ್ರಿ. ಸಂತೋಷವಾಗಿದ್ದಂಥ ರಿಲೇಷನ್ಶಿಪ್ನಲ್ಲಿ ಏನೋ ಬಿರುಕು ಮೂಡಿದೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅಲ್ಲೇನೋ ಡಿಫ್ರೆನ್ಸಸ್ ಇತ್ತು, ಆಗಾಗ ಅನುಮಾನಗಳಿತ್ತು. ಆ ಎನರ್ಜಿ ಈಗ ಇಲ್ಲಿ ಬರ್ತಾ ಇದೆ. ನಿಮ್ಮ ನೆನಪಾದಾಗ ಅವ್ರು ಯಾವುದೋ ಕಲ್ಪನಾ ಲೋಕಕ್ಕೆ ಹೋಗ್ತಾಯಿದ್ರು, ನಿಮ್ಮನ್ನು ಬಿಟ್ಕೊಡೋಕ್ಕೆ ಮನಸ್ಸಿರಲಿಲ್ಲ. ಏನೋ ಪಾಸಿಟಿವಿಟಿ ಇತ್ತು, ಸಂತೋಷ ಇತ್ತು ಅಲ್ಲಿ. ನಿಮ್ಮ ನೆನಪುಗಳು ಅವ್ರ ಜೊತೆ ಯಾವಾಗಲೂ ಇರ್ತಾಯಿತ್ತು. ಆದರೆ ಈಗ ಏನೋ ರಿಗ್ರೆಟ್ಸ್ ಇದೆ, ಹಗಲು ರಾತ್ರಿ ಯೋಚನೆ ಆಗ್ತಾ ಇದೆ, ಯಾಕೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಈ ಟೈಮಲ್ಲಿ ನೀವಿಬ್ಬರೂ ಸೈಲೆಂಟ್ ಆಗಿದ್ದೀರಾ, ಆದರೆ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ನಿಮ್ಮ ನೆನಪು ಅವ್ರಿಗೇನೋ ಉತ್ಸಾಹ ಕೊಡುತ್ತೆ, ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಸರಿ, ಆದರೆ ಅದೇನು ಅನ್ನೋದನ್ನು ನೋಡೋಣ. ಯಾಕೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿತ್ತು? ಕಂಡೀಷ್ನಿಂಗ್ ಬರ್ತಾ ಇದೆ ನೋಡಿ. ಇಲ್ಲೊಂದು ಲವರ್ಸ್ ಕಾರ್ಡ್, ಹಾಗೆ ಬರ್ಡನ್, ಮತ್ತೊಂದು ಫ್ರೆಂಡ್ಶಿಪ್, ಕಂಟ್ರೋಲ್, ಇಲ್ಲೊಂದು ಸೆಲೆಬ್ರೇಷನ್. ಯಾರ್ದೋ ಮೂರನೇ ವ್ಯಕ್ತಿಗೋಸ್ಕರ ನಿಮ್ಮಿಬ್ಬರಲ್ಲಿ ಕನ್ಫ್ಯೂಷನ್ಸ್ ಇದೆ. ಅವರೊಂದು ಸೋಷಿಯಲ್ ಪರ್ಸನ್ ಹಾಗನ್ನಿಸುತ್ತೆ, ಚೆನ್ನಾಗಿ ಮಾತಾಡ್ತಾರೆ, ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿದ್ದಾರೆ, ಹಾಗೆ ಅವರೊಂದು ಫ್ರೆಂಡ್ಲಿ ಪರ್ಸನ್ ಹಾಗೂ ಅನಿಸುತ್ತೆ. ಇದು ನಿಮ್ಮ ಕನ್ಫ್ಯೂಷನ್ಗೆ ಕಾರಣ ಆಗಿದೆ ಹಾಗನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ. ಈ ನಡುವೆ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋತಾ ಇದ್ದೀರಾ, ಆದ್ರೂ ಏನೋ ಬರ್ಡನ್ ಇದೆ, ರಿಗ್ರೆಟ್ಸ್ ಇದೆ, ನಾನು ಹಾಗೆ ಅನ್ಬಾರ್ದಿತ್ತು, ಹಾಗೆಲ್ಲ ಏನೇನೋ ಯೋಚನೆಗಳಿದೆ ನಿಮ್ಮಲ್ಲಿ. ಈಗ ಅವ್ರು ಸೈಲೆಂಟ್ ಆಗಿರೋದು ನಿಮ್ಮ ಯೋಚನೆಗೆ ಕಾರಣ ಆಗಿದೆ. ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ, ಆದ್ರೂ ಆ ಹಿಂದಿನ ನೆನಪುಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಅವರೀಗ ಮೌನವಾಗಿರೋದು ನಿಮ್ಮ ಆತಂಕಕ್ಕೆ ಕಾರಣ ಆಗಿದೆ. ಅವ್ರು ಹೀಗೆ ಮೌನವಾಗಿದ್ಬಿಟ್ರೆ ಏನು ಮಾಡೋದು ಹಾಗೆಲ್ಲ ನಿಮ್ಗೆ ಯೋಚನೆ ಆಗ್ತಾ ಇದೆ. ಮತ್ತೆ ಅವ್ರು ನಿಮ್ಮ ಲೈಫಿಗೆ ಬರಬೇಕು, ಮಾತಾಡಬೇಕು ಅಥವಾ ಭೇಟಿ ಆಗಬೇಕು ಹಾಗೆ ನಿಮ್ಮ ಮನಸ್ಸು ಕಾಯ್ತಾ ಇದೆ. ಅಷ್ಟು ದಿನದಿಂದ ಬೆಳೆದಿರೋಂಥ ಆತ್ಮೀಯತೆ,
ಒಂದೇ ಸರಿ ಹೇಗೆ ಕಳ್ಕೊಳ್ಳೋದು ಅನ್ನೋ ಯೋಚನೆ ಇದೆ. ಯಾವುದೋ ವಿಷಯಕ್ಕೆ ನೀವೇನೋ ಹೇಳಿದ್ದೀರಾ ಸರಿ, ಅವರು ಅದನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಹಾಗೆ ನೀವು ಅಂದ್ಕೊಂಡಿರಲಿಲ್ಲ. ಆದಷ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ, ಆದರೂ ಪ್ರಯೋಜನ ಆಗಿಲ್ಲ. ಹಾಗಿರೋದ್ರಿಂದ ನೀವು ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ, ಯಾವಾಗಾದರೂ ಕಾಲ್ ಮಾಡ್ತಾರೆ, ಬರ್ತಾರೆ. ಹಾಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಅವ್ರಿಗೋಸ್ಕರ ಕಾಯೋದಿದೆ. ಈಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಅವ್ರ ಮನಸ್ಸು ಹೇಗಿದೆ ನೋಡೋಣ. ಏನು ಕಾರ್ಡ್ಸ್ ಬರುತ್ತೆ? ಬೌಂಡ್ರೀಸ್, ಮತ್ತೊಂದು ಇಂಪರ್ಫೆಕ್ಷನ್ಸ್, ನೋಡಿ ಹೇಗೆ ಬರ್ತದೆ ಅಂತ. ಮತ್ತೊಂದು ಟ್ವಿನ್ ಫ್ಲೇಮ್, ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಎಲ್ಲ ಬರ್ತದೆ. ಡಿವೈನ್ ಟೈಮಿಂಗ್, ಹಾಗೆ ಪ್ರಪೋಸಲ್ ಅನ್ನೋದಿದೆ. ಇಲ್ಲಿ ಡ್ರೆಸ್ಸಿಂಗ್ ಅಪ್, ಆ್ಯನ್ ಆಪರ್ಚುನಿಟಿ ಟು ಡ್ರೆಸ್ ಅಪ್ ಆ್ಯಂಡ್ ಪಾರ್ಟಿ, ಫನ್ ಟೈಮ್ಸ್ ಅಹೆಡ್ ಅನ್ನೋದಿದೆ. ನೋಡಿ ಅದು ಯಾವಾಗ ಬರುತ್ತೆ, ಆ ಟೈಮು ನಿಮಗೆ ಯಾವಾಗ ಬರುತ್ತೆ ನೋಡೋಣ. ಈಗ ಸೈಲೆಂಟ್ ಆಗಿದ್ದಾರೆ, ಅವ್ರಿಗೆ ಅವರೇ ಬೌಂಡ್ರೀಸ್ ಹಾಕ್ಕೊಂಡಿದ್ದಾರೆ. ಏನೋ ಮಾತುಕತೆಗಳಾಗಿರೋದ್ರಿಂದ ಅವ್ರ ಮನಸ್ಸು ಡಿಸ್ಟರ್ಬ್ ಆಗಿದೆ. ಡಿಫ್ರೆನ್ಸಸ್ ಇತ್ತು, ಹೌದು, ಇಂಪರ್ಫೆಕ್ಷನ್ಸ್ ಇತ್ತು. ಲವ್ ಈಸ್ ಎ ಬ್ಯೂಟಿಫುಲ್ ಫೀಲಿಂಗ್, ಅದನ್ನು ಮೆಸಪ್ ಮಾಡ್ಕೋಬೇಡಿ. ಆ ಇಂಪರ್ಫೆಕ್ಷನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ ಡಿಫ್ರೆನ್ಸಸ್ ಏನೇ ಇರಬಹುದು, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅನ್ನೋದು ಇದೆ ಅಲ್ಲಿ. ಏನೋ ಮ್ಯಾಗ್ನೆಟಿಕ್ ಪುಲ್ ಅಟ್ರಾಕ್ಷನ್ ಇದೆ ಇಬ್ಬರಲ್ಲಿ, ಅಲ್ಲೊಂದು ಫೈರ್ ಎನರ್ಜಿ ಇದೆ ಅಂತ ಆಗಲೇ ಹೇಳಿದೆ. ಮುಂದೆ ಅದು ನಿಮ್ಮನ್ನು ಗೈಡ್ ಮಾಡುತ್ತೆ. ಟ್ರಸ್ಟ್ ಇನ್ ದಿ ಡಿವೈನ್ ಟೈಮಿಂಗ್, ಲವ್ ಅರೈವ್ಸ್ ವೆನ್ ಇಟ್ ಈಸ್ ಮೆಂಟ್ ಟು ಅನ್ನೋದು ಬರ್ತಾ ಇದೆ. ನೋಡಿ ಎಲ್ಲ ಸರಿಯಾಗುತ್ತೆ. ಅಲ್ಲಿ ತನಕ ಮನಸ್ಸು ಆತಂಕದಲ್ಲಿರುತ್ತೆ. ಮತ್ತೆ ಅವರು ನಿಮಗೆ ಪ್ರಪೋಸಲ್ ಮಾಡ್ತಾರೆ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಭೇಟಿ ಆಗ್ತಾರೆ. ಅಕಸ್ಮಾತ್ತಾಗಿ ನಿಮಗೆ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು, ಅಥವಾ ಅವರೇ ನಿಮ್ಮನ್ನು ಭೇಟಿ ಆಗಬಹುದು ಅನ್ನೋದಿದೆ ಇಲ್ಲಿ. ಎಷ್ಟೋ ಸರಿ ಚೆನ್ನಾಗಿ ನಡೀತಾ ಇದ್ದ ಫ್ರೆಂಡ್ಶಿಪ್ನಲ್ಲಿ ಆಗಾಗ ಸಮಸ್ಯೆಗಳು ಬರುತ್ತೆ. ಅದು ಅವರ ಸ್ಟ್ರೆಸ್ ಕಾರಣದಿಂದ ಇರಬಹುದು, ಏನೋ ಸಮಸ್ಯೆಗಳಿರಬಹುದು, ಅಥವಾ ನಿಮ್ಮ ಇಂಪಲ್ಸಿವ್ ನೇಚರಿಂದ ಅವರು ನಿಮ್ಮಿಂದ ದೂರ ಆಗಿರಬಹುದು. ಅಲ್ಲಿ ಏನೋ ಕಾರಣಗಳಿರುತ್ತೆ. ಕಾರಣ ಇಲ್ಲದೆ ಯಾರೂ ಯಾರಿಂದನೂ ದೂರ ಆಗಲ್ಲ. ಆದರೆ ಮತ್ತೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸು ಇಬ್ಬರಲ್ಲೂ ಇರಬೇಕು. ಆದರೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಹಾಗೆ ಟ್ವಿನ್ ಫ್ಲೇಮ್ ಕನೆಕ್ಷನ್ ಬರ್ತಾ ಇದೆ. ಇಬ್ರಿಗೂ ಮತ್ತೆ ಭೇಟಿ ಆಗಬೇಕು, ಮತ್ತೆ ಮಾತಾಡಿಸ್ಬೇಕು ಅನ್ನೋ ಆಸೆ ಇದೆ. ಹಾಗೆ ವೇಟಿಂಗ್ ಎನರ್ಜಿ ಇದೆ ಇಲ್ಲಿ. ಈ ವ್ಯಕ್ತಿ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಿದೆ. ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ಆಸೆ ಇದ್ರೂ ಈ ವ್ಯಕ್ತಿ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಿದೆ. ಯಾಕೆಂದರೆ ನಿಮ್ಮಿಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾರಣದಿಂದ ಆ ಟೈಮ್ ಬಂದಾಗ ಮತ್ತೆ ಅವರು ಪ್ರಪೋಸ್ ಮಾಡ್ತಾರೆ ಅನ್ನೋದಿದೆ. ಆ್ಯನ್ ಆಫರ್ ಆರ್ ಪ್ರಪೋಸಲ್ ಇನ್ ದಿ ನಿಯರ್ ಫ್ಯೂಚರ್ ದಟ್ ಕಮ್ಸ್ ಆ್ಯಸ್ ಎ ಸರ್ಪ್ರೈಸ್ ಅನ್ನೋದಿದೆ. ಅಕಸ್ಮಾತ್ತಾಗಿ ಆ ವ್ಯಕ್ತಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಾರೆ ಅನ್ನೋದಿದೆ ಇಲ್ಲಿ. ಇದಕ್ಕೆ ಫೈನಲ್ ಆಗಿ ಮತ್ತೆ ಒಂದು ಮೆಸೇಜ್ ನೋಡೋಣ, ಏನು ಬರುತ್ತೆ. ಟ್ರೂ ಲವ್ ಅನ್ನೋದು ಬರ್ತಾ ಇದೆ ನೋಡಿ. ಇಲ್ಲಿ ಎಕ್ಸ್ಪ್ರೆಸ್ ಯುವರ್ ಲವ್, ಗೋ ಅಹೆಡ್ ಆ್ಯಂಡ್ ಮೇಕ್ ದಿ ರೊಮ್ಯಾಂಟಿಕ್ ಗೆಸ್ಚರ್ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ನಿಜವಾದ ಪ್ರೀತಿ ಇರೋದ್ರಿಂದ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ. ಅವ್ರು ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನೋದಿದೆ. ದಿಸ್ ಇಸ್ ದಿ ರೊಮ್ಯಾನ್ಸ್ ಆಫ್ ಎ ಲೈಫ್ ಟೈಮ್ ಅನ್ನೋದು ಬರ್ತಾ ಇದೆ. ಮುಂದೆ ಜೀವನ ಪೂರ್ತಿ ನೀವು ಒಟ್ಟಿಗಿರ್ತೀರಾ ಅನ್ನೋ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.